ಒಂದು ಕಡೆ ಪ್ರೀತಿಗಾಗಿ ಕಟ್ಟಿದ ಸಮಾಧಿ, ಇನ್ನೊಂದು ಕಡೆ ಅಧಿಕಾರಕ್ಕಾಗಿ ನಡೆದ ಯುದ್ಧ. ಮೊಘಲ್ ಸಾಮ್ರಾಟ್ ಶಹಜಹಾನ್ ಕಥೆ ಇದೆಯಲ್ಲ, ಅದು ಬರೀ ಇತಿಹಾಸದ ಪಾಠ ಅಲ್ಲ, ಅದೊಂದು ಮಹಾಕಾವ್ಯ. ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ಶಹಜಹಾನ್ ಆಳ್ವಿಕೆಯನ್ನ ಮೊಘಲ್ ಸಾಮ್ರಾಜ್ಯದ ಸುವರ್ಣ ಯುಗ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ, ಸಂಪತ್ತು ಎಲ್ಲವೂ ತನ್ನ ಉತ್ತುಂಗ ಸ್ಥಿತಿಯಲ್ಲಿತ್ತು. ಎಲ್ಲೆಲ್ಲೂ ವೈಭವವೇ ತುಂಬಿ ತುಳುಕುತ್ತಿತ್ತು ಅಂತ ಹೇಳ್ಬೋದು. ಆದ್ರೆ ಈ ಚಿನ್ನದ ಹೊಳಪಿನ ಹಿಂದೆ ಇರೋ ನಿಜವಾದ ಕಥೆಯೇನು? ಇದು ಬರೀ ವೈಭವದ ಕಥೆ ಅಷ್ಟೇ ಅಲ್ಲ. ಇದರಲ್ಲಿ ಪ್ರೀತಿ ಇದೆ, ದೊಡ್ಡ ನಷ್ಟ ಇದೆ, ಕೊನೆಗೆ ಒಂದು ದುರಂತನೂ ಇದೆ. ಬನ್ನಿ ಆ ಕಥೆಯ ಆಳಕ್ಕೆ ಇಳಿದು ನೋಡೋಣ. ಹಾಗಿದ್ರೆ ಈ ಸುವರ್ಣ ಯುಗ ಶುರುವಾಗಿದ್ದು ಹೇಗೆ? ಒಬ್ಬ ರಾಜಕುಮಾರ, ಜಗತ್ತಿನ ರಾಜ ಅಂತ ಹೆಸರುವಾಸಿಯಾದ ಚಕ್ರವರ್ತಿಯಾದ ಕಥೆಯೇನೋ? ಆ ಪಯಣವನ್ನೊಮ್ಮೆ ನೋಡೋಣ. 1592 ರಲ್ಲಿ ಲಾಹೋರ್ನಲ್ಲಿ ಹುಟ್ಟಿದಾಗ ಆತನ ಹೆಸರು ಖುರಂ. ಮುಂದೆ ಇದೇ ಹುಡುಗ ಶಹಜಹಾನ್ ಅಂದ್ರೆ ಜಗತ್ತಿನ ರಾಜ ಅಂತ ಇತಿಹಾಸದಲ್ಲಿ ಉಳಿತಾನೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಯುದ್ಧ, ಆಡಳಿತ ಎಲ್ಲದರಲ್ಲೂ ಪಳಗಿದ್ದ. ತನ್ನ ತಂದೆ ಜಹಾಂಗೀರ್ ನಂತರ ಸಿಂಹಾಸನಕ್ಕಾಗಿ ದೊಡ್ಡ ಹೋರಾಟವೇ ನಡೆಯುತ್ತೆ. ಅದರಲ್ಲಿ ಗೆದ್ದು 1628ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಆ ಮುಂದಿನ 30 ವರ್ಷಗಳು ಮೊಘಲ್ ಇತಿಹಾಸವನ್ನೇ ಬದಲಿಸ್ಬಿಟ್ವು. ಶಾಜಹಾನ್ ವ್ಯಕ್ತಿತ್ವ ಇದೆಯಲ್ಲ, ಅದು ತುಂಬಾನೇ ವಿಭಿನ್ನ. ಒಂದ್ ಕಡೆ ನೋಡಿದ್ರೆ ಕಲೆ, ಸೌಂದರ್ಯಕ್ಕೆ ಮನ್ಸೋತ ಒಬ್ಬ ಸೂಕ್ಷ್ಮ ಕಲಾರಾಧಕ. ಇನ್ನೊಂದು ಕಡೆ ನೋಡಿದ್ರೆ ನ್ಯಾಯಕ್ಕಾಗಿ ಎಷ್ಟು ಬೇಕಾದ್ರೂ ಕಠಿಣವಾಗಬಲ್ಲ ಶಿಸ್ತಿನ ಆಡಳಿತಗಾರ. ಈ ಎರಡು ಮುಖಗಳೇ ಅವನ ಆಳ್ವಿಕೆಯನ್ನ ರೂಪಿಸಿದ್ದು. ಆಡಳಿತದಲ್ಲಿ ಅವನ ಗಟ್ಟಿತನವನ್ನು ನೋಡಿದ್ವಿ. ಆದ್ರೆ ಈಗ ಶಹಜಹಾನ್ ಜೀವನದ ಅತ್ಯಂತ ಭಾವನಾತ್ಮಕ ಅಧ್ಯಾಯಕ್ಕೆ ಹೋಗೋಣ. ಇದು ಅವನ ಹೃದಯವನ್ನೇ ಕಲ್ಕಿಬಿಟ್ಟ ಕಥೆ. ಒಂದು ಪ್ರೀತಿಯ ಕಥೆ, ಒಂದು ದೊಡ್ಡ ನಷ್ಟ ಮತ್ತು ಆ ನೋವಿಂದಲೇ ಹುಟ್ಕೊಂಡ ಒಂದು ಅದ್ಭುತ ಕಲಾಕೃತಿ. ಅರ್ಜುಮಂದ್ ಬಾನು ಬೇಗಂ ಇತಿಹಾಸ ಇವರನ್ನ ಮಮ್ತಾಜ್ ಮಹಲ್ ಅಂತಾನೆ ಗುರ್ತಿಸುತ್ತೆ. ಅವರು ಬರೀ ಶಾಜಹಾನ್ ಪತ್ನಿ ಆಗಿರ್ಲಿಲ್ಲ, ಅವನ ಪ್ರಪಂಚವೇ ಆಗಿದ್ರು. ಶಾಜಹಾನ್ಗೆ ಇಡೀ ಸಾಮ್ರಾಜ್ಯ ಒಂದು ಕಡೆ, ಮಮ್ತಾಜ್ ಮೇಲಿನ ಪ್ರೀತಿ ಇನ್ನೊಂದು ಕಡೆ. ಆದ್ರೆ 1631ರಲ್ಲಿ ಒಂದು ದುರಂತ ನಡೆಯುತ್ತೆ. ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವಾಗ ಮಮ್ತಾಜ್ ತೀರ್ಕೊಳ್ತಾರೆ. ಈ ಒಂದು ಘಟನೆ ಶಹಜಹಾನ್ನನ್ನು ಸಂಪೂರ್ಣವಾಗಿ ದುಃಖದ ಕಡಲಿಗೆ ತಳ್ಳಿಬಿಡುತ್ತೆ. ಚಕ್ರವರ್ತಿಯ ಜೀವನ ಅಷ್ಟೇ ಅಲ್ಲ, ಇಡೀ ಸಾಮ್ರಾಜ್ಯದ ದಿಕ್ಕೇ ಬದಲಾಗುತ್ತೆ. ತನ್ನ ಪ್ರೀತಿಯ ನೆನಪಿಗಾಗಿ ಒಂದು ಸ್ಮಾರಕ ಕಟ್ಟಿಸ್ಬೇಕು ಅಂತ ಶಾಜಹಾನ್ ನಿರ್ಧರಿಸ್ತಾನೆ. ಆದ್ರೆ ಅದಕ್ಕೆಷ್ಟು ಸಮಯ ಹಿಡ್ತು ಗೊತ್ತಾ? ಬರೋಬ್ಬರಿ 22 ವರ್ಷಗಳು. ಅಬ್ಬಾ, 2 ದಶಕಗಳಿಗಿಂತಲೂ ಹೆಚ್ಚು ಕಾಲ. ಈ ಬಿಳಿ ಅಮೃತಶಿಲೆಯ ಕನಸನ್ನ ನಿಜ ಮಾಡೋಕೆ 20,000ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಹಗಲು ರಾತ್ರಿ ಕೆಲ್ಸ ಮಾಡಿದ್ರು. ಒಂದ್ಸಲ ಯೋಚ್ನೆ ಮಾಡಿ, ಆ ಕಾಲದಲ್ಲಿ ಇದು ಎಂಥ ದೊಡ್ಡ, ಎಂಥ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಆಗಿರ್ಬೇಕಂತ. ಶುದ್ಧ ಬಿಳಿ ಅಮೃತಶಿಲೆಯಲ್ಲಿ ಮೂಡಿಬಂದ ತಾಜ್ ಮಹಲ್ ಇದೆಯಲ್ಲ, ಅದು ಪರ್ಷಿಯನ್ ಶೈಲಿಯ ಗುಮ್ಮಟಗಳು, ಇಸ್ಲಾಮಿಕ್ ಕಮಾನುಗಳು ಮತ್ತೆ ನಮ್ಮ ಭಾರತೀಯ ಕರಕುಶಲತೆ ಇವೆಲ್ಲದರ ಒಂದು ಅದ್ಭುತ ಸಂಗಮ. ಇವತ್ತು ಅದು ಕೇವಲ ಒಂದು ಕಟ್ಟಡವಾಗಿ ಉಳಿದಿಲ್ಲ, ಪ್ರಪಂಚದಾದ್ಯಂತ ಪ್ರೀತಿಯ ಒಂದು ಶಾಶ್ವತ ಸಂಕೇತವಾಗಿ ನಿಂತಿದೆ. ಆದ್ರೆ ಶಹಜಹಾನ್ ಕತೆ ಬರೀ ತಾಜ್ ಮಹಲ್ಗೆ ನಿಲ್ಲಲ್ಲ. ಅವರ ವಾಸ್ತುಶಿಲ್ಪದ ಮೇಲಿನ ಪ್ರೀತಿ ಮತ್ತು ಸಾಮ್ರಾಜ್ಯದ ಅಪಾರ ಸಂಪತ್ತು ಇವೆರಡೂ ಸೇರಿ ಇಡೀ ದೇಶದಾದ್ಯಂತ ಒಂದಲ್ಲ ಒಂದು ಅದ್ಭುತಗಳನ್ನ ಸೃಷ್ಟಿ ಮಾಡ್ತು. ಅದಕ್ಕೆ ಅಲ್ವಾ ಇತಿಹಾಸಕಾರರು ಸುಮ್ನೆನ ಅವರನ್ನ ವಾಸ್ತುಶಿಲ್ಪದ ಸಾಮ್ರಾಟ್ ಅಂತ ಕರೆದಿದ್ದು. ಕಲ್ಲನ್ನೇ ಕಾವ್ಯದ ಹಾಗೆ ಕೆತ್ತಬಲ್ಲ ಅವರ ಕಲೆ, ಅವರ ದೂರದೃಷ್ಟಿ ನಿಜಕ್ಕೂ ಅಸಾಧಾರಣವಾಗಿತ್ತು. ಆಗ್ರಾದ ಬೃಹತ್ ಕೆಂಪುಕೋಟೆ ನೋಡಿ, ದೆಹಲಿಯ ರಾಜಧಾನಿ ಕೆಂಪುಕೋಟೆ ನೋಡಿ, ಇನ್ನೂ ಭವ್ಯವಾದ ಜಾಮಾ ಮಸೀದಿ, ಇವೆಲ್ಲವೂ ಅವರ ಕಲ್ಪನೆಯ ಕೂಸುಗಳೇ. ಅಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ್ದ, ವಜ್ರ ವೈಢೂರ್ಯಗಳಿಂದ ತುಂಬಿ ಹೋಗಿದ್ದ ಆ ಪ್ರಸಿದ್ಧ ಮಯೂರ ಸಿಂಹಾಸನ ಇದೆಯಲ್ಲ, ಅದು ಕೂಡ ಇವರ ಕಾಲದಲ್ಲೇ ನಿರ್ಮಾಣವಾಗಿದ್ದು. ಆದರೆ ಇಷ್ಟೆಲ್ಲ ವೈಭವದ ನಡುವೆ ಕಥೆ ಒಂದು ಕರಾಳ ತಿರುವು ಪಡುಕೊಳ್ಳುತ್ತೆ. ಅದೇ ಸಿಂಹಾಸನಕ್ಕಾಗಿ ಅವರ ಮಕ್ಕಳ ನಡುವೆಯೇ ಒಂದು ದೊಡ್ಡ ಯುದ್ಧ ಶುರುವಾಗುತ್ತೆ. ಶಹಜಹಾನ್ ಸಿಂಹಾಸನಕ್ಕಾಗಿ ಅವನ ಮಕ್ಕಳಲ್ಲೇ ಫೈಟ್ ಶುರುವಾಗುತ್ತೆ. ಒಂದು ಕಡೆ ಜ್ಞಾನಿ, ಉದಾರವಾದಿ ದಾರಾ ಶಿಕೋಹ್, ಇನ್ನೊಂದು ಕಡೆ ಕಠಿಣ ಸ್ವಭಾವದ ಮಹತ್ವಾಕಾಂಕ್ಷಿ ಔರಂಗಜೇಬ್. ಈ ಇಬ್ಬರು ಸಹೋದರರ ನಡುವಿನ ಸಂಘರ್ಷ ಇಡೀ ಮೊಘಲ್ ಸಾಮ್ರಾಜ್ಯದ ಭವಿಷ್ಯವನ್ನೇ ನಿರ್ಧರಿಸೋ ಹಾಗಿತ್ತು. ಈ ಸಹೋದರರ ನಡುವಿನ ಯುದ್ಧ ಇದೆಯಲ್ಲ, ಅದು ಸಾಮಾನ್ಯ ಯುದ್ಧ ಆಗಿರ್ಲಿಲ್ಲ, ರಕ್ತದೋಕುಳಿಯೇ ಹರಿತು. ಕೊನೆಗೆ ತನ್ನ ಚಾಣಾಕ್ಷತನ ಮತ್ತೆ ಕ್ರೌರ್ಯದಿಂದ ಔರಂಗಜೇಬ್ ತನ್ನ ಅಣ್ಣ ತಮ್ಮಂದರನ್ನ ಸೋಲಿಸಿ ಮೊಘಲ್ ಸಿಂಹಾಸನವನ್ನ ತನ್ನದಾಗಿಸ್ಕೊಳ್ತಾನೆ.
ಇಲ್ಲಿಂದ ಶುರುವಾಗೋದೇ ಶಹಜಹಾನ್ ಜೀವನದ ಕೊನೆಯ ಮತ್ತು ಅತ್ಯಂತ ನೋವಿನ ಅಧ್ಯಾಯ. ಇದು ಬಂಗಾರದ ಪಂಜರದಲ್ಲಿ ಬಂದಿಯಾದ ಒಬ್ಬ ರಾಜನ ಕಥೆ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ ಚಕ್ರವರ್ತಿ ಈಗ ತನ್ನ ಸ್ವಂತ ಮಗನಿಂದಲೇ ಆಗ್ರಾ ಕೋಟೆಯಲ್ಲಿ ಗೃಹಬಂಧನಕ್ಕೆ ಒಳಗಾಗ್ತಾನೆ. ನೋಡಿ, ಅಧಿಕಾರದ ಆಟದಲ್ಲಿ ಅಪ್ಪ ಮಗ ಅನ್ನೋ ಸಂಬಂಧಕ್ಕೂ ಬೆಲೆ ಇಲ್ದಂಗೆ ಆಗೋಯ್ತು. ಆ ಬಂಧನದಲ್ಲಿ ಅವನಿಗೆ ಹೊರಪ್ರಪಂಚದ ಸಂಪರ್ಕವೇ ಇರಲಿಲ್ಲ. ಅವನ ಕೋಣೆಯ ಕಿಟಕಿಯಿಂದ ಕಾಣ್ತಿದ್ದಿದ್ದು ಒಂದೇ ಒಂದು ದೃಶ್ಯ. ಅದು ತಾನು ಪ್ರೀತಿಗಾಗಿ ಕಟ್ಟಿಸಿದ ತಾಜ್ ಮಹಲ್. ಎಂಥ ವಿಪರ್ಯಾಸ ಅಲ್ವಾ? ತನ್ನ ಜೀವನದ ಕೊನೆಯ 8 ವರ್ಷಗಳನ್ನ ಅದೇ ಆಗ್ರಾ ಕೋಟೆಯಲ್ಲಿ ಒಂಟಿಯಾಡಿ ಕಳೆದು ಶಹಜಹಾನ್ 1666ರಲ್ಲಿ ಕೊನೆಯುಸಿರೆಳೀತಾನೆ. ಕೊನೆಗೆ ಅವನ ಆಸೆ ಈಡೇರುತ್ತೆ. ಅವನು ತನ್ನ ಪ್ರೀತಿಯ ಮಮ್ತಾಜ್ಗಾಗಿ ಕಟ್ಟಿಸಿದ ಅದೇ ತಾಜ್ ಮಹಲ್ನಲ್ಲಿ ಅವಳ ಪಕ್ಕದಲ್ಲೇ ಅವನ ಸಮಾಧಿಯಾಗಿತ್ತೆ. ಇವತ್ತಿಗೂ ಶಹಜಹಾನ್ ಅಂದ್ರೆ ಮೊಘಲ್ ಸಾಮ್ರಾಜ್ಯದ ವೈಭವ ನೆನ್ಪಾಗತ್ತೆ. ಅವರ ಕಟ್ಟಡಗಳು ಭಾರತದ ವಾಸ್ತುಶಿಲ್ಪದ ಹೆಮ್ಮೆ. ಅವರ ಪ್ರೇಮ ಕಥೆ ಇತಿಹಾಸದಲ್ಲಿ ಅಳಿಸಲಾಗದ ಒಂದು ಛಾಪು ಮೂಡಿಸಿದೆ. ಹಾಗಿದ್ರೆ ಶಹಜಹಾನ್ನ ಈ ಪರಂಪರೆಯನ್ನ ನಾವು ಹೇಗೆ ನೋಡಬೇಕು? ಇದು ಪ್ರೀತಿಯ ಪ್ರತೀಕನ, ಅಥವಾ ಅಧಿಕಾರ, ಪ್ರೀತಿ ಎಲ್ಲವನ್ನೂ ಕಳೆದುಕೊಂಡ ಒಬ್ಬ ರಾಜನ ದುಃಖದ ಸ್ಮಾರಕನ? ಈ ಪ್ರಶ್ನೆ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.